ಹೊಸದುರ್ಗ ತಾಲೂಕಿನ ರಾಜಕೀಯ ವಾತಾವರಣ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು 2028ರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಭರ್ಜರಿ ಸಿದ್ಧತೆಗಳು ಆರಂಭವಾಗಿವೆ. ಮಾಜಿ ಸಚಿವ ಗೂಳಿಹಟ್ಟಿ ಡಿ ಶೇಖರ್ ಅವರು ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಚಾರ ಆರಂಭಿಸುವುದಾಗಿ ಘೋಷಿಸಿದ್ದು ತಾಲೂಕಿನ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಮತ್ತೋಡು ಹೋಬಳಿಯ ಇಂಡಿ ದೇವರಹಟ್ಟಿ ಸಮೀಪದ ಸಾನಿಹಳ್ಳಿ ಪಂಡಿತಾರಾಧ್ಯ ಬ್ರಿಡ್ಜ್ ಬಳಿ ನಡೆದಂತಹ ಭಾರೀ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಗೂಳಿಹಟ್ಟಿ ಡಿ ಶೇಖರ್, ಮುಂದಿನ ಸೋಮವಾರದಿಂದಲೇ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ಜನರನ್ನ ನೇರವಾಗಿ ಭೇಟಿ ಮಾಡುವುದಾಗಿ ತಿಳಿಸಿದರು. ಜನರ ಆಶೀರ್ವಾದವೇ ನನ್ನ ಶಕ್ತಿ. ತಾಲೂಕಿನ ಎಲ್ಲ ಮನೆಗಳಿಗೆ ಭೇಟಿ ನೀಡಿ ಸುಮಾರು 1 ಲಕ್ಷ ಜನರ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಎಂದು ಭಾವನಾತ್ಮಕವಾಗಿ ಹೇಳಿದ ಅವರು, ಇದು ಕೇವಲ ಚುನಾವಣಾ ಪ್ರಚಾರವಲ್ಲ, ಜನರೊಂದಿಗೆ ನೇರ ಸಂಪರ್ಕ ಬೆಳೆಸುವ ಅಭಿಯಾನ ಎಂದು ಹೇಳಿದರು. ಇನ್ನು 2028ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ ಅವರು, ಯಾವುದೇ ಪಕ್ಷಕ್ಕಿಂತ ಜನರ ಬೆಂಬಲವೇ ನನಗೆ ಮುಖ್ಯ ಎಂದು ಹೇಳಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಗೆಲುವು ಸಾಧಿಸಿದರೆ ಹಲವಾರು ಮಹತ್ವಾಕಾಂಕ್ಷಿ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವ ಭರವಸೆ ನೀಡಿದರು. ಅರೇಹಳ್ಳಿ ಹಾಗೂ ಕಾಚಾವರ ನಡುವೆ ಹೊಸ ಸೇತುವೆ ನಿರ್ಮಾಣ, ವಿವಿ ಸಾಗರದ ನೀರನ್ನ ತಂತ್ರಜ್ಞಾನ ಬಳಸಿ ಜಮ್ಮಾಪುರದವರೆಗೆ ಹರಿಸುವ ಯೋಜನೆ, ರೈತರಿಗೆ ನೀರಾವರಿ ಸೌಲಭ್ಯ, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಬಲಪಡಿಸುವುದಾಗಿ ಹೇಳಿದರು. ಇದಲ್ಲದೆ ರಾಜ್ಯ ನವರೈತ ಸೇನೆ ಮೂಲಕ ರೈತರ ಪರ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದ ಗೂಳಿಹಟ್ಟಿ ಡಿ ಶೇಖರ್, ರೈತರ ಬೆಳೆ, ನೀರಾವರಿ ಮತ್ತು ಸಾಲ ಸಮಸ್ಯೆಗಳ ಕುರಿತು ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಇಂಡಿ ದೇವರಹಟ್ಟಿ ಬಳಿಯ ವಿವಿ ಸಾಗರದ ಹಿನ್ನೀರಿನಲ್ಲಿ ನಿರ್ಮಾಣವಾಗುತ್ತಿರುವ ಸಾನಿಹಳ್ಳಿ ಪಂಡಿತಾರಾಧ್ಯ ಬ್ರಿಡ್ಜ್ ಕುರಿತು ಮಾತನಾಡಿದ ಅವರು, ಈ ಸೇತುವೆ ನಿರ್ಮಾಣದಿಂದ ಪ್ರವಾಸೋದ್ಯಮಕ್ಕೂ ಉತ್ತೇಜನ ಸಿಗಲಿದ್ದು ಜನರ ಸಂಚಾರವು ಸುಗಮವಾಗಲಿದೆ ಎಂದು ತಿಳಿಸಿದರು. ಈ ಸೇತುವೆ ನಿರ್ಮಾಣಕ್ಕೆ ಸಾನಿಹಳ್ಳಿ ಶ್ರೀಗಳ ಸಹಕಾರ ಮಹತ್ವದ್ದಾಗಿದೆ. ಅವರ ಸೇವೆಯನ್ನ ಸ್ಮರಿಸುವ ನಿಟ್ಟಿನಲ್ಲಿ ಅವರ ಹೆಸರನ್ನೇ ಬ್ರಿಡ್ಜ್ಗೆ ನಾಮಕರಣ ಮಾಡಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದು, ಗೂಳಿಹಟ್ಟಿ ಡಿ ಶೇಖರ್ ಪರ ಘೋಷಣೆಗಳನ್ನು ಕೂಗಿ ಭರ್ಜರಿ ಬೆಂಬಲ ವ್ಯಕ್ತಪಡಿಸಿದರು. ವಿವಿಧ ಗ್ರಾಮಗಳಿಂದ ಬಂದ ರೈತರು, ಯುವಕರು ಹಾಗೂ ಮಹಿಳಾ ಕಾರ್ಯಕರ್ತರು ಸಭೆಗೆ ವಿಶೇಷ ಮೆರುಗು ತಂದರು. ಒಟ್ಟಾರೆ ಮನೆ ಮನೆಗೆ ಭೇಟಿ, 1 ಲಕ್ಷ ಜನರ ಆಶೀರ್ವಾದ, ಬೃಹತ್ ಸಮಾವೇಶದ ಘೋಷಣೆ ಹಾಗೂ ಅಭಿವೃದ್ಧಿಯ ಭರವಸೆಗಳೊಂದಿಗೆ ಗೂಳಿಹಟ್ಟಿ ಡಿ ಶೇಖರ್ ಹೊಸದುರ್ಗ ರಾಜಕೀಯದಲ್ಲಿ ಮತ್ತೆ ಚಟುವಟಿಕೆ ಹೆಚ್ಚಿಸಿರುವುದು ಗಮನ ಸೆಳೆದಿದೆ. 2028ಕ್ಕೆ ವಿಧಾನಸಭೆ ಚುನಾವಣೆ ಇರೋದ್ರಿಂದ ನಾನು ಈಗಲಿಂದನೇ ಸಿದ್ಧ. ಯಾಕಂದರೆ ನಾನು 2008ರಲ್ಲಿ ಚುನಾವಣೆ ನಿಂತ್ಕೊಂಡು ಕೂಡ ಅಷ್ಟೇ ನಾನು ಮುಂಚೆನೇ ಆರಂಭ ಮಾಡಿದೆ 2 ವರ್ಷ. ಹಾಗಾಗಿ 2 ವರ್ಷ ಬಾಕಿ ಇರೋದ್ರಿಂದ ಈಗಲಿಂದನೇ ಚುನಾವಣೆಗೆ ಸಿದ್ಧತೆ 28 ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಗ್ರಾಮಕ್ಕೂ ಆಯ್ದ ಕಾರ್ಯಕರ್ತರನ್ನ ಇವತ್ತು ಕಾರ್ಯಕರ್ತರ ಸಭೆ ಅಂತ 5,000 ಜನ ಕಾರ್ಯಕರ್ತರು ಮಾತ್ರ ಕರೆದಿರೋದು. ಪ್ರಮುಖ ಕಾರ್ಯಕರ್ತರು ಇಂಪಾರ್ಟೆಂಟ್ ಇರೋದು. ಮುಂದಿನ ಸೋಮವಾರದಿಂದ ನಾನು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಡುವಂಥ ಕೆಲಸ ಮಾಡ್ತೇನೆ. ಸುಮಾರು 1 ಲಕ್ಷ ಜನರ ಕಾಲಿಗೆ ನಮಸ್ಕಾರ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಲಕ್ಷ ಜನರಿಗೆ. ಯಾಕಂದರೆ ನಾನು 2018ರಲ್ಲಿ ಸುಮಾರು 50,000-60,000 ಜನಕ್ಕೆ ಕಾಲಿಗೆ ನಮಸ್ಕಾರ ಹಾಕಿದ್ದೆ. ಹಾಗಾಗಿ ತಾಲೂಕಲ್ಲಿ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಜನಗಳ ಬಳಿ ನೇರವಾಗಿ ಕೇಳ್ತಾ ಇದ್ದೀನಿ. ಕ್ಷೇತ್ರವಾಗಿ ಬರ್ತಾ ಇದ್ದೀನಿ, ಅವಕಾಶ ಮಾಡಿಕೊಡಿ ಅಂತೇಳಿ. ಅದ್ರ ಜೊತೆಗೆ ಮಂಡ್ಯದಿಂದ ನಾನು ಪ್ರತಿ ವಾರದಲ್ಲಿ 2ರಿಂದ 3 ಹಳ್ಳಿಯಲ್ಲಿ ಪ್ರವಾಸ ಮಾಡಿ ಪ್ರತಿ ಮನೆ ಭೇಟಿ ಕೊಟ್ಟು ಅಲ್ಲಿ ನಮಸ್ಕಾರ ಹಾಕಿ ನನಗೆ ಆಶೀರ್ವಾದ ಮಾಡಿ ಅಂತೇಳಿ ವಿನಂತಿ ಮಾಡಲಿಕ್ಕೆ, ಹಳ್ಳಿಗಳ ಗ್ರಾಮ ಭೇಟಿ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ಲಿಕ್ಕೆ ಇವತ್ತು ಕರೆದಿದ್ದು. ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತವೆ. ಗ್ರಾಮ ಪಂಚಾಯತ್ ಚುನಾವಣೆಗಳು ಕೂಡ ನಮ್ಮ ಕಾರ್ಯಕರ್ತರನ್ನ ಸಂಘಟಿಸಿ ಯಾರ್ಯಾರು ಆಸಕ್ತಿ ಇದ್ದರೆ ಅವ್ರನ್ನ ಚುನಾವಣೆಗೆ ನಿಲ್ಲಿಸುವಂಥ ಕೆಲಸ. ಮತ್ತು ನಮಗೆ ನನ್ನ ಚುನಾವಣೆಗೆ ಬೂತ್ ಸಮಿತಿಗಳನ್ನು ಮಾಡ್ತಕ್ಕಂಥದ್ದು, ಕಾರ್ಯಕರ್ತರ ಸಭೆಗಳನ್ನು ಮಾಡ್ತಕ್ಕಂಥದ್ದು, ತಾಲೂಕು
ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರೋದ್ರಿಂದ ಅದಕ್ಕೂ ಕೂಡ ನಾವು ಈಗ ಸಿದ್ಧತೆ ಮಾಡಬೇಕಾಗಿರೋ ನಮ್ಮ ಕಾರ್ಯಕರ್ತರಿಗೆ ನನಗೆ ಇಷ್ಟು ವರ್ಷ ನನಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದೆ. ನಮ್ಮ ಕಾರ್ಯಕರ್ತರು ಕೂಡ ನಾವು ಅವ್ರ ಚುನಾವಣೆಗಳಿಗೆ ಸದ್ಯದಲ್ಲಿ ಬರೋದು ಅವ್ರ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತವೆ, ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ ಬರೋದ್ರಿಂದ ಚುನಾವಣೆಗಳಿಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಒಂದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿಗಳನ್ನ ಗೆಲ್ಲಿಸುವಂಥ ಕೆಲಸ ಮಾಡಲಿಕ್ಕೆ ಅವ್ರನ್ನೂ ಕೂಡ ಗೆಲ್ಲಿಸುವಂಥ ಕೆಲಸ ಮಾಡಬೇಕಾಗಿದೆ. ಗ್ರಾಮಗಳು ಭೇಟಿ ಮಾಡೋಂಥ ಕೆಲಸ ಏನು ಇದಕ್ಕಿದ್ದಂಗೆ ಪಕ್ಷೇತರ ಸ್ಪರ್ಧೆ ನಿರ್ಧಾರ ತಗೊಂಡ್ಬಿಟ್ಟು ನನಗೆ ಗೊತ್ತಲ್ಲ, ನಾನೀಗಿರೋ ಯಾವ ಪಕ್ಷದಲ್ಲೂ ಇಲ್ಲ ನಾನು. ಹಾಗಾಗಿ ನಾನು ಇರೋದು ಪಕ್ಷೇತರವಾಗ. ಹಾಗಾಗಿ ಜನಗಳ ಬಳಿ ನಾನು ಈಗ ಬೇರೆ ಪಕ್ಷಗಳಲ್ಲಿದ್ದರೆ ಅವ್ರದ್ದು ಅಪ್ಲಿಕೇಶನ್ ಇರ್ತದೆ. ನಾನು ಈಗ ಇಂಡಿಪೆಂಡೆಂಟ್ ಅನ್ನೋದ್ರಿಂದ ಪಕ್ಷೇತರವಾಗಿ ನಾನು ಇದು ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡು ಹಳ್ಳಿನ ಭೇಟಿ ಮಾಡ್ತೀನಿ. ಅದು ಒಂದು ಈಗಾಗಲೇ 3 ವರ್ಷ ನಾನು ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ಅವಾಗ ಅವಕಾಶ ಯಾವುದ್ರಲ್ಲೂ ಕೈಯಾಡ್ಸೋಕೆ ಕೆಲಸ ಮಾಡಿಲ್ಲ. ತಾಲೂಕಿನ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಈಗ ನಮಗೆ ಪ್ರಮುಖವಾಗಿ ನಮ್ಮ ನೀರು ಯಾಕಂದರೆ ಡ್ಯಾಮ್ ನೋಡಿದ್ವಿ, ಡ್ಯಾಮಲ್ಲಿ ಮಾಡಿರೋ ಉದ್ದೇಶ ನಮ್ಮ ನೀರು ನಮಗೆ ಭಾಗ ಬೇಕು ಅಂತ, ನೀರಲ್ಲಿ ನಮಗೆ ಭಾಗ ಬೇಕು. ಯಾಕಂದರೆ 28,000 ಎಕರೆ ಇಲ್ಲಿ ನಮಗೆ ಈ ಜಮೀನಿಗೆ ಮುಳುಗಡೆ ಆಗಿರುತ್ತೆ. ಇನ್ನೀರಿನ ಭಾಗಗಳಲ್ಲಿ ಜನಗಳ ಪರಿಸ್ಥಿತಿ ಯಾರು ಕೇಳೋದಿಲ್ಲ. ಈಗ ನೋಡಿ, ಈಗ ನೆಕ್ಸ್ಟ್ ಮಳೆ ಬರ್ತದೆ, ಮಳೆ ಬಂದಾಗ ಅವ್ರ ಪರಿಸ್ಥಿತಿ ಮಳೆ ಬಂದಾಗ ಈಗ ಮುಳುಗಡೆ ಆದಾಗ ಗೊತ್ತಾಗುತ್ತೆ. ಇನ್ನೊಂದು 2-3 ತಿಂಗಳಾದಾಗ ಗೊತ್ತಾಗುತ್ತೆ. ಒಂದು ವರ್ಷಕ್ಕೊಂದ್ಸರಿ ಅನಾಹುತ ಆದಾಯ ಆಗ್ತಾರೆ. ಹಾಗಾಗಿ ಅವ್ರಿಗೂ ರೈತರಿಗೆ ಶಾಶ್ವತ ಪರಿಹಾರ ಕಲಿಸಬೇಕಾಗುತ್ತೆ. ಆಮೇಲೆ ಈ ನೀರನ್ನು ಕೂಡ ನೀರಿಂದ ಇಷ್ಟೆಲ್ಲ ನೀರಿದ್ರು ಕೂಡ ಇದರಲ್ಲಿ ನಾವೇನಾದ್ರು ರೈತರು ತೊಗೊಂಡ್ರೆ ಕಳ್ತನ ಕೇಸ್ ಹಾಕ್ಬೋದು. ಅಧಿಕೃತವಾಗಿ ಏನಿಲ್ಲ, ಸುಮ್ಮನೆ ಅನಧಿಕೃತವಾಗಿ ತೊಗೊಂಡಂಗಿದೆ ಅಷ್ಟೇ. ಆಗ ಅಧಿಕೃತವಾಗಿ ನಮಗೆ ಈ ನೀರು ನಮಗೆ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ. ಈ ನೀರನ್ನು ನಮಗೆ ಬೇಕಾದ್ರೆ ಈಗಲೇ ಬೇಕಾಗಿದೆ. ಈಗ ಒಂದು 3 ತಿಂಗಳು ನಮಗೆ ಬೋರ್ಗಳು ಫೇಲ್ ಆಗ್ತವೆ ರೈತರಿಗೆ. ಈ ನೀರನ್ನು ಲಿಫ್ಟ್ ಮಾಡಿಬಿಟ್ಟು ನಮಗೆ ಇನ್ನೀರೇನಿದೆ ಈ ಲಿಫ್ಟ್ ಮಾಡಿ ನಮ್ಮ ಹಳ್ಳಿಗಳು ಕೊಡುವಂಥ ಕೆಲಸ ಈ ಟೈಮಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಬಂದರೆ ಅದನ್ನು ನೆಕ್ಸ್ಟ್ ನನಗೆ ಅವಕಾಶ ಮಾಡಿಕೊಟ್ರೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ನೀರನ್ನ ಪ್ರತಿ ಮೂಲೆಗಳು ಬ್ಯಾಕ್ವರ್ಡ್ ನಮಗೆ ನಮ್ಮ ಇನ್ನೀರಿನ ಪ್ರದೇಶ ರೈತರಿಗೆ 3 ತಿಂಗಳು. ಈಗ ಭದ್ರದಲ್ಲೂ ನೀರಿಲ್ಲ, ಭದ್ರಾ ಡ್ಯಾಮಲ್ಲಿ ನೀರಿದೆ, ಈಗ ನೀರಿಲ್ಲ. ಯಾಕಂದ್ರೆ ಅಲ್ಪ ಅಲ್ಲೇ ಮಳೆ ಇಲ್ಲ, ಅಲ್ಲಿ ನೀರಿಲ್ಲ. ಅವಾಗ ನಮ್ಮಲ್ಲಿ ನೀರಿದೆಯಲ್ಲ, ಈ ನೀರು ನಮಗೆ ಕೊಡಬೇಕು. ನಮ್ಗೆ 3 ತಿಂಗಳೇ ಬೇಕಾದ್ರೆ ಆಮೇಲೆ ಏನು ಬೇಕಾಗಿಲ್ಲ. ಮಳೆ ಬಂದಾಗ ನೀರು ಕೊಟ್ಟರೆ ಏನು ಪ್ರಯತ್ನ. ಹಾಗೆ ಈಗ ಬೇಕಾಗುತ್ತೆ, ಇಂಥ ಟೈಮಲ್ಲಿ ನಮ್ಗೆ ಅವಕಾಶ ಬೇಕಾಗುತ್ತೆ. ಅದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಅದೊಂದು ಹೋರಾಟ ಪ್ರಾರಂಭ ಮಾಡ್ತೀವಿ. ಈಗ ನಮ್ಮ ನವರೈತ ಸೇನೆಯವರು ಮನವಿ ಕೊಟ್ಟಿದ್ದಾರೆ. ಅವ್ರ ಜೊತೆಗಳು ರೈತ ಘಟಕಗಳಿಗೂ ಕೂಡ ಮಾಡಿಕೊಂಡು ನೀರಿನ ಪರವಾಗಿ ನಮ್ಮ ಮುಂಚೆ ಡ್ಯಾಮ್ ನಮ್ಮದೇ ಅಂತ ನಾವು ಪ್ರೂವ್ ಮಾಡಿದ್ವಿ. ಇಷ್ಟು ದಿನ ಎಲ್ಲ ನಮ್ಮ ಜಿಲ್ಲೆ ಆದರೂ ನಮಗೆ ಇರಿಯೋದು ನಮ್ಮದೇ, ಎಲ್ಲ ನಮ್ಮದೇ. ಈಗ ಹೊಸದುರ್ಗ ತಾಲೂಕಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಹೊಸದುರ್ಗ ತಾಲೂಕಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಡ್ಯಾಮು. ಈಗ ನಾವು ಪ್ರೂವ್ ಮಾಡಿದ್ವಿ. ಇದು ಹೊಸದುರ್ಗ ಹಿರಿಯೂರು ವಾಣಿ ವಿಲಾಸ ಜಲಾಶಯ ಅಲ್ಲ, ಇದು ಹೊಸದುರ್ಗ ವಾಣಿ ವಿಲಾಸ ಜಲಾಶಯ ಅಂತೇಳಿ ಈಗ ನಾವು ಇದನ್ನು ಪ್ರೂವ್ ಮಾಡಿದ್ವಿ. ಹಾಗಾಗಿ ನೀರು ಕೂಡ ನಮ್ಗೆ ಬೇಕು ಅಂತೇಳಿ ಹೋರಾಟ ಪ್ರಾರಂಭ ಮಾಡ್ಕೊಡ್ತೀವಿ. ಅದರಲ್ಲೂ ಕೂಡ ಕೈಗೊಳಿಸ್ತೀವಿ ರೈತರು. ಹೊಸದುರ್ಗ ಒಂದು ಸಾಮಾನ್ಯ ಕ್ಷೇತ್ರ. ಹೋದ ಸಲ ಎಲೆಕ್ಷನಲ್ಲೂ ಕೂಡ ಅದೇ ಚರ್ಚೆ ಆಗಿತ್ತು. ತಮ್ಮ ಟಿಕೆಟ್ ಕೊಡೋ ವಿಚಾರ ಬಂದಾಗ ಅದನ್ನ ಯಾವ ರೀತಿ ನಿಭಾಯಿಸ್ತೀರಿ ಸರ್? ನಾನು ಪಾರ್ಟಿಗಳಲ್ಲಿ ಕೇಳಿದ್ರೆ ಸಾಮಾನ್ಯ ಕ್ಷೇತ್ರ ಅದೇ ಕೇಳ್ತೇನೆ. ನಾನು ಪಕ್ಷಗಳಲ್ಲಿ ಟಿಕೆಟ್ ಕೇಳಲ್ಲ. ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗುತ್ತೆ ಅಂತಕ್ಕಂಥ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು ಸರ್. ನನಗೆ ನಾನು ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ನಾನು ಪಕ್ಷಗಳಲ್ಲಿ ಕೇಳಿದ್ರೆ ಸಾಮಾಜಿಕ ನ್ಯಾಯ ಅಂತೇಳಿ ನಾನು ಬರೋದು ಇಂಡಿಪೆಂಡೆಂಟ್ ಅಲ್ಲ. ನನಗೆ ಬಿ ಫಾರ್ಮ್ ಯಾರು ಕೊಡೋದು? ನನಗೆ ಬಿ ಫಾರ್ಮ್ ಕೇಳೋದಿಲ್ಲಲ್ಲ. ಎಲ್ಲ ಪಕ್ಷಕ್ಕೆ ಹೋಗಿ ಬಂದಿರಲ್ಲ. ಅವ್ರ ಕರೆದ್ರೆ ಹೋಗ್ತೀವಿ, ಕರೆದ್ರೆ ಹೋಗ್ದಂಗಿರ್ತೀವ. ನಾನು ಎಲ್ಲೂ ಹೋಗಿಲ್ಲ. ಅವ್ರು ಕರೆದ್ರೆ ಹೋಗ್ತೀವಿ. ಅವಶ್ಯಕತೆ ಇದ್ದು ಕರೆದ್ರು. ನಾನಿಲ್ಲಿ ಜನಗಳ ಮುಂದೆ ಹೋಗ್ತೀನಿ ಓಟ್ ಹಾಕಿ ಅಂತೇಳಿ. ಅದು ಸಾಮಾಜಿಕ. ಈಗ ಗೆದ್ದಿದ್ದು ಪಕ್ಷೇತರವಾಗಿ, ಹಾಗಾಗಿ ನಾನು ಪಕ್ಷೇತರವಾಗಿ ಕೇಳ್ತೀನಿ. ನೆಕ್ಸ್ಟ್ ಯಾರನ್ನ ಟಿಕೆಟ್ ಕೊಡ್ತೀವಿ ಬಾಪ ಅಂತೇಳಿದ್ರೆ ಹೋಗ್ತೀನಿ. ಅವೇನು ಸಾಚೆ ಏನೆಲ್ಲ ಹೋಗ್ತೀನಿ. ಇದು ವಿಧಾನಸಭಾ ಯಾವ ಪಕ್ಷದ ಅಡಿಯಲ್ಲಿ ನಾನು ಹೇಳಿದಲ್ಲ, ಈ ಪಕ್ಷೇತರವಾಗಿ ಹೋಗ್ತೀನಿ ಸಂಘಟನೆ ಮಾಡಿಕೊಂಡು. ಕೊನೆ ಮೂಮೆಂಟಲ್ಲಿ ಯಾವ್ದಾರ ಪಕ್ಷದವ್ರು ಕರೆದ್ರೆ ಹೋಗ್ತೀನಿ. ಈಗೇನು ಹೋಗಲ್ಲ. ಈಗ ನಾವಿಲ್ಲ ಓಡಾಡ್ತಾ ಇದ್ರೆ ಅವ್ರಿಗೆಲ್ಲ ಮೂಮೆಂಟ್ ಬಂದರೆ ಅವರೇ ಬರ್ತಾರೆ. ಯಾರನ್ನ ಪಕ್ಷದವರು ಬರಲಿಲ್ಲ ಅಂದರೆ ಏನು ಚಿಂತೆ ಏನಿಲ್ಲ. ಆಮೇಲೆ ಕೊನೆಗೆ ಗೆದ್ದ ಮೇಲೆ ಅಂತ ಬರಬೇಕಾ? ಒಂದೊಂದು ಸೀಟು ಕೂಡ ಇಂಪಾರ್ಟೆಂಟ್. ಈಗ ಒಂದೊಂದು ಸೀಟ್ ಕೂಡ ನಾವು ಪ್ರೂವ್ ಮಾಡಿದ್ವಲ್ಲ, ಇಡೀ ದೇಶದಲ್ಲಿ ಪ್ರೂವ್ ಮಾಡಿದ್ವಿ. ಪಕ್ಷೇತರ 1 ಸೀಟ್ ನಾವು ಗೆದ್ದಿದ್ದಕ್ಕೆ 2000 ಪ್ರೂವ್ ಮಾಡಿದ್ವಿ. ಅವಾಗಾದ್ರೂ ಹೋಗ್ಲೇಬೇಕು. ಭದ್ರಾ ಮೇಲ್ದಂಡೆ ಕೆಲಸ ಕಾಮಗಾರಿ ಆಗ್ತಾ ಇದೆಯಲ್ಲ, ಸ್ಲೋ ಇದೆ. ಈಗ ಬರ್ತದೆ, ನೀರೇನು ಬರ್ತದೆ, ತೊಂದರೆ ಏನಿಲ್ಲ. ಸ್ವಲ್ಪ ಜಾಗೃತಿ ಈ ಸರ್ಕಾರ ಮಾಡ್ತಾ ಇದ್ದಾರೆ. ಇನ್ನೊಂದು ತ್ವರಿತಗತಿಯಲ್ಲಿ ಮಾಡಬೇಕು. ಅದರಿಂದ
ಕೆಲಸ ಆಗ್ತಾ ಇದೆ. ಸ್ವಲ್ಪ ಬಿಲ್ಗಳು ಅವ್ರು ಯಾರು ಕಾಂಟ್ರಾಕ್ಟ್ ಬಿಲ್ಗಳು ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ಸ್ವಲ್ಪ ಸ್ಲೋ ಇದೆ. ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ, ಅವ್ರ ಕಾಂಟ್ರಾಕ್ಟ್ಸ್ ಬಿಲ್ ಪೇಮೆಂಟ್ಗಳು ಆದರೆ ಅವ್ರ ಪಾಪ ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದರ ಮೇಲ್ಗಡೆಗೆ ಏನು ಕಾಮಗಾರಿ ಪ್ರಗತಿಯಲ್ಲಿ ಇದೆಯಲ್ಲ ಒಂದು ಸ್ವಲ್ಪ ಪೇಮೆಂಟ್ಗಳು ಅವ್ರಿಗೆ ಕಾಂಟ್ರಾಕ್ಟ್ಗಳು ಪೇಮೆಂಟ್ಗಳು ಕೊಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಇನ್ನೂ ಒಂದು 3 ಕಿಲೋಮೀಟರ್ ಸ್ಪೀಡಲ್ಲಿ ಫಾಸ್ಟ್ ಆಗ್ಬಿಡ್ತಾರೆ. ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಬೇಗ ಕೊಟ್ಟರೆ ಒಳ್ಳೇದು ಅನ್ಸುತ್ತೆ. ಕಾರ್ಯಕರ್ತರ ಸಂದೇಶ ಅಂದರೆ ಇದೆ 2028 ನಾನು ಮತ್ತೊಮ್ಮೆ MLA ಮಾಡಿ ಇಂಡಿಪೆಂಡೆಂಟ್ ಬರ್ತೀನಿ, MLA ಮಾಡಿ ಅಂತ ನಾನು ಮನವಿ ಮಾಡ್ತೀನಿ. ಗ್ರಾಮ ಪಂಚಾಯತ್ ನಾನು ಇಲ್ಲಿ ಬಂದಾಗ ನಿಮ್ಮ ಗ್ರಾಮಗಳಿಗೆ ಬಂದಾಗ ನನಗೆ ಪ್ರತಿ ಮನೆಗೆ ಹೋಗ್ಲಿಕ್ಕೆ ಜನಗಳಿಗೆ ಕಾಲಿಗೆ ನಮಸ್ಕಾರ ಹಾಕಲಿಕ್ಕೆ ಆಶೀರ್ವಾದ ಬೇಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಆಮೇಲೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಾಡೋದ್ರಿಂದ ಅದಕ್ಕೂ ಕೂಡ ನಮ್ಮ ಕಾರ್ಯಕರ್ತನ ಗುರುತಿಸುವಂಥ ಕೆಲಸ ಮಾಡಬೇಕು, ಈಗಲಿಂದಲೇ ಮಾಡಬೇಕಾಗುತ್ತೆ. ಬೂತ್ ಸಮಿತಿಗಳನ್ನ ಮಾಡಬೇಕಾಗುತ್ತೆ, ಅದಕ್ಕೂ ಕೂಡ ಅವಕಾಶ ಮಾಡಿಕೊಡಿ. ಅವರಿಗೆ ಕಾರ್ಯಕರ್ತರು ಒಂದು ಬೆನ್ನೆಲುಬಾಗಿ ನಾನಂತೂ ನಿರಂತರವಾಗಿ ಕಾರ್ಯಕರ್ತರ ಸಂಪರ್ಕದಲ್ಲಿದ್ದೀನಿ. ಅವ್ರಿಗೆ ಕಷ್ಟ ಸುಖಗಳಲ್ಲಿ ಪೊಲೀಸ್ ಸ್ಟೇಷನ್ ಲೋಕಲ್ ಸ್ಥಳೀಯ ಕೆಲಸಗಳಲ್ಲಿ ಅದರಲ್ಲಿ ತೊಂದರೆ ಆಗ್ತದೆ, ನಾನು ಕೂಡ ಅವ್ರು ಬೆನ್ನೆಲುಬಾಗಿದ್ದೀನಿ. ಬಟ್ ಸರ್ಕಾರಿ ಕೆಲಸಗಳಲ್ಲಿ ನಾನೇನು ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ ಕೆಲಸಗಳಿಗೆ ಮಾಡ್ಕೊಂಡಿದ್ದೀನಿ.